ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಡುವ ಹೆಲ್ದಿ ಹೋಮ್ ಮೇಡ್ ಚಾಕೋಸ್. ಹೊರಗಡೆ ಸಿಗೋ ಚಾಕೋಸ್ನಲ್ಲಿ ಮೈದಾ, ಹೆಚ್ಚು ಸಕ್ಕರೆ ಮತ್ತು ಪ್ರಿಸರ್ವೇಟಿವ್ಸ್ ಇರುತ್ತೆ. ಆದರೆ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಮೈದಾ ಇಲ್ಲ, ರಿಫೈನ್ಡ್ ಸಕ್ಕರೆ ಇಲ್ಲ, ರಾಗಿ ಹಿಟ್ಟಿಂದ ಇವತ್ತಿನ ಚಾಕೋಸ್ ಮಾಡ್ತಾ ಇದ್ದೀನಿ. ಅಂದರೆ ಟೇಸ್ಟ್ ಜೊತೆ ಹೆಲ್ತ್ ಕೂಡ ಸಿಗುತ್ತೆ. ಹಾಗಾದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ರಾಗಿ ಹಿಟ್ಟು, ಇದರಲ್ಲಿ 3 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಹಾಕಿದರೆ ಬೈಂಡಿಂಗ್ ಚೆನ್ನಾಗಿ ಆಗುತ್ತೆ ಮತ್ತು ಚಾಕೋಸ್ ಕ್ರಿಸ್ಪಿಯಾಗೂ ಬರುತ್ತೆ. ಈಗ ಇದಕ್ಕೆ 1/4 ಕಪ್ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕೋದ್ರಿಂದ ಒಳ್ಳೆಯ ಕ್ರಂಚ್ ಬರುತ್ತೆ. ನಂತರ 1/3 ಕಪ್ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೆಲ್ಲ ಬೇಡ ಅಂದರೆ ಡೇಟ್ಸ್ ಸಿರಪ್ ಅಥವಾ ಹನಿನ ಯೂಸ್ ಮಾಡ್ಬೋದು. ಈಗ 3 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್, 3 ಟೇಬಲ್ ಸ್ಪೂನ್ ಕೋಕೋ ಪೌಡರ್, 1/2 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/8 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ವೆನಿಲಾ ಎಸೆನ್ಸ್ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕೋಕೋ ಪೌಡರ್ ಒಳ್ಳೆಯ ಕ್ವಾಲಿಟಿಯದ್ದನ್ನೇ ಯೂಸ್ ಮಾಡಿದರೆ ಫ್ಲೇವರ್ ತುಂಬ ರಿಚ್ ಆಗಿ ಬರುತ್ತೆ. ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೈಂಡ್ ಆಗುತ್ತೆ. ಈಗ 1/2 ಕಪ್ ಉಗುರು ಬೆಚ್ಚಗಿನ ನೀರಿಗೆ 2 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಗುರು ಬೆಚ್ಚಗಿನ ನೀರಿನಲ್ಲಿ ತುಪ್ಪ ಚೆನ್ನಾಗಿ ಕರಗಿ ಡೋಗೆ ಸಮವಾಗಿ ಮಿಕ್ಸ್ ಆಗುತ್ತೆ. ಇದರಿಂದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಈ ನೀರನ್ನು ಒಂದೇ ಸಲ ಹಾಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪವಾಗಿ ಹಾಕುತ್ತಾ ಡೋನ ಕಲಿಸ್ಕೊಳ್ಬೇಕು. ಪ್ರತಿಯೊಂದು ಹಿಟ್ಟಿನ ಅಬ್ಸರ್ಪ್ಷನ್ ಬೇರೆ ಬೇರೆ ಇರುತ್ತೆ. ಆದ್ದರಿಂದ ನೀರನ್ನು ಅಳತೆಗಿಂತ ಕನ್ಸಿಸ್ಟೆನ್ಸಿ ನೋಡಿಕೊಂಡೇ ಹಾಕ್ಕೊಳ್ಬೇಕು. ಡೋ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು. ತುಂಬ ಗಟ್ಟಿಯಾದರೆ ಚಾಕೋಸ್ ಹಾರ್ಡ್ ಆಗುತ್ತೆ. ತುಂಬ ಸಡಿಲವಾದರೆ ಶೇಪ್ ಬರೋದಿಲ್ಲ. ಕೈಗೆ ಅಂಟಿದರೆ ಯೋಚನೆ ಮಾಡಬೇಡಿ, ಸ್ವಲ್ಪ ತುಪ್ಪ ಹಚ್ಕೊಂಡು ಮತ್ತೆ ಕಲಸಿದ್ರೆ ಸಾಕು. ನೋಡಿ, ನನಗೆ 1/2 ಕಪ್ ನೀರು ಸಂಪೂರ್ಣವಾಗಿ ಬೇಕಾಗಲಿಲ್ಲ, ಸ್ವಲ್ಪ ಉಳಿದಿದೆ. ಅದಕ್ಕೆ ನೀರನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಈಗ ಬೇಕಿಂಗ್ ಟ್ರೇಗೆ ಬೇಕಿಂಗ್ ಪೇಪರ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಮೆಥಡ್ನಲ್ಲಿ ಚಾಕೋಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅಥವಾ ನಿಮ್ಮ ಮಕ್ಕಳಿಗೆ ಯಾವ ಥರದ್ದು ಇಷ್ಟ ಆಗುತ್ತೋ, ಯಾವ ಶೇಪ್ನಲ್ಲಿ ಇಷ್ಟ ಆಗುತ್ತೋ ಆ ಥರ ನೀವು ಟ್ರೈ ಮಾಡ್ಬೋದು. ಮೊದಲ ಮೆಥಡ್ನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಬೋದು. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕ ಚಿಕ್ಕ ರೌಂಡ್ ಶೇಪ್ ಏನಾದರೂ ಮಾಡೋದಿತ್ತು ಅಂದರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಹಾಲಲ್ಲೆಲ್ಲ ಹಾಕ್ಕೊಂಡು ತಿನ್ನುವಾಗ ತುಂಬ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ. ಆದರೆ ತುಂಬ ದಪ್ಪ ದಪ್ಪವಾಗಿ ಮಾಡ್ಕೊಳ್ಬಾರ್ದು. ಚಿಕ್ಕ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ರೌಂಡ್ ಶೇಪ್ಸ್ ಮಾಡುವಾಗ ಕೈಗೆ ಏನಾದರೂ ಮತ್ತೆ ಅಂಟಿದರೆ ಸ್ವಲ್ಪ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿಕೊಂಡು ಶೇಪ್ ಮಾಡ್ತಾ ಹೋಗಿ. ಇನ್ನು ಸ್ವಲ್ಪ ಇದೇ ಥರ ಚಿಕ್ಕ ಚಿಕ್ಕದಾಗಿ ತಗೊಂಡು ರೌಂಡ್ ಮಾಡಿ ಅದನ್ನು ನಮ್ಮ ಬೆರಳಿಂದ ಈ ಥರ ಪ್ರೆಸ್ ಮಾಡಿದರೆ ಹೊರಗಡೆ ಸಿಗೋ ಚಾಕೋಸ್ ಥರನೇ ಶೇಪ್ ಬರುತ್ತೆ. ಮಕ್ಕಳ ಜೊತೆ ಈ ಸ್ಟೆಪ್ ಮಾಡಿದರೆ ಅವ್ರಿಗೂ ತುಂಬ ಫನ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೊರಗಡೆ ಸಿಗೋ ಥರನೇ ಚಾಕೋಸ್ ರೆಡಿಯಾಗಿದೆ ಅಲ್ವಾ? ಇದನ್ನು ಈಗ ಬೇಕ್ ಮಾಡೋಣ. ಇನ್ನೊಂದು ಮೆಥಡ್ ತುಂಬ ಈಸಿ. ಬೇಕಿಂಗ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪ ಸವರಿ ಡೋವನ್ನು ಬೇಕಿಂಗ್ ಪೇಪರ್ ಮಧ್ಯೆ ಇಟ್ಟು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ಡೋವನ್ನು ಲಟ್ಟಿಸುವಾಗ ಎಲ್ಲ ಕಡೆ ಒಂದೇ ದಪ್ಪದಲ್ಲಿ ಲಟ್ಟಿಸ್ಕೊಳ್ಬೇಕು. ಆಗ ಮಾತ್ರ ಎಲ್ಲ ಪೀಸ್ಗಳು ಒಂದೇ ಥರ ಬೇಕಾಗುತ್ತೆ. ಇದು ಲಟ್ಟಿಸುವಾಗ ಮಧ್ಯದಲ್ಲಿ ಸೈಡಲ್ಲಿ ಎಲ್ಲ ಕಡೆ ಈವನ್ ಆಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ಮಧ್ಯದಲ್ಲಿ ಬೇಯ್ದೇ ಇರೋದು, ಸೈಡಲ್ಲಿ ಎಲ್ಲ ಸೀದೋದಾಗೋದು, ಆ ಥರ ಆಗುತ್ತೆ. ಇವಾಗ ನಿಮಗೆ ಇಷ್ಟವಾದ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ರೌಂಡ್, ಸ್ಕ್ವೇರ್ ಅಥವಾ ಡೈಮಂಡ್ ಯಾವುದೇ ಶೇಪ್ ಮಾಡ್ಕೊಳ್ಬೋದು. ಈಗ ಇದನ್ನು 180 ಡಿಗ್ರಿ ಪ್ರಿಹೀಟೆಡ್ ಓವನಲ್ಲಿ 10 ರಿಂದ 12 ನಿಮಿಷ ಬೇಕ್ ಮಾಡ್ಕೊಳ್ಳೋಣ.
ಓವನ್ ಪ್ರಕಾರ ಬೇಕಿಂಗ್ ಟೈಮ್ ಸ್ವಲ್ಪ ಚೇಂಜ್ ಆಗ್ಬೋದು. 10 ನಿಮಿಷ ಆದಮೇಲೆ ಒಮ್ಮೆ ಚೆಕ್ ಮಾಡಿ, ಅಂಚುಗಳು ಸೆಟ್ ಆಗಿದ್ದರೆ ಸಾಕಾಗುತ್ತೆ. ತುಂಬ ತೆಳುವಾಗಿದ್ದರೆ ನಾವು ಲಟ್ಟಿಸ್ಕೊಂಡಿರೋದು 8ರಿಂದ 10 ನಿಮಿಷದಲ್ಲಿ ಆಗಿರುತ್ತೆ. ತಿಕ್ಕಾಗಿದ್ದರೆ ಸ್ವಲ್ಪ 2 ನಿಮಿಷ ಎಕ್ಸ್ಟ್ರಾ ಟೈಮ್ ತೊಗೊಳ್ಬೋದು. ಓವನ್ ಇಲ್ಲ ಅಂದರೆ ಕಡಾಯಿಯಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು 15ರಿಂದ 18 ನಿಮಿಷ ಅದರಲ್ಲಿ ಬೇಕ್ ಮಾಡ್ಕೊಳ್ಬೇಕು. ಒಂದು ಸರಿ 10 ನಿಮಿಷ ಆದಮೇಲೆ ಕಡಾಯಿಯಲ್ಲಿ ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸುತ್ತು ಎಲ್ಲ ಆಲ್ರೆಡಿ ಆಗಿರುತ್ತೆ. ಅಷ್ಟಾಯಿತು ಅಂದರೆ ನಿಮ್ಮ ಚಾಕೋಸ್ ಬೇಕಾಗಿರುತ್ತೆ. ಈಸಿಯಾಗಿ ಓವನ್ ಇಲ್ಲದೇನೂ ಕಡಾಯಿಯಲ್ಲಿ ಕೂಡ ಚಾಕೋಸ್ ರೆಡಿ ಮಾಡ್ಕೊಳ್ಬೋದು. ಹೊರಗೆ ತೆಗೆದ ತಕ್ಷಣ ಸಾಫ್ಟ್ ಅನಿಸುತ್ತೆ. ಬೇರೆ ಅಗಲವಾದ ಪ್ಲೇಟ್ನಲ್ಲಿ ಹಾಕಿ ಅದು ತಣ್ಣಗಾದ ಮೇಲೆ ಸೂಪರ್ ಕ್ರಿಸ್ಪಿ ಆಗುತ್ತೆ. ಹಾಗಾಗಿ ತಕ್ಷಣ ಡಬ್ಬಿಯಲ್ಲಿ ಹಾಕಿಡಬಾರ್ದು. ತಣ್ಣಗಾದ ನಂತರ ಏರ್ ಟೈಟ್ ಡಬ್ಬಿಯಲ್ಲಿ ಸ್ಟೋರ್ ಮಾಡಿದರೆ 1ರಿಂದ 1.5 ತಿಂಗಳವರೆಗೆ ಸ್ಟೋರ್ ಮಾಡ್ಬೋದು. ಚಾಕೋಸ್ ಕ್ರಿಸ್ಪಿಯಾಗಿ ಇರುತ್ತೆ. ನೋಡಿ ಎಷ್ಟು ಸುಂದರವಾಗಿ ಕ್ರಿಸ್ಪಿಯಾಗಿ ಮತ್ತು ಚಾಕ್ಲೇಟಿ ಆಗಿದೆ ಅಂತ. ಮಕ್ಕಳು ಇದನ್ನು ಖಂಡಿತ ಇಷ್ಟಪಡ್ತಾರೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಲಿನ ಜೊತೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಸೂಪರ್, ಅಥವಾ ಹಾಗೆ ತಿನ್ನೋದಕ್ಕೂ ಸಖತ್ ಟೇಸ್ಟಿಯಾಗಿ ಇರುತ್ತೆ. ಹೊರಗಡೆ ಸಿಗೋ ಚಾಕೋಸ್ಗಿಂತ ಇದು ತುಂಬ ಹೆಲ್ತಿ, ರಾಗಿ ಮತ್ತು ಬೆಲ್ಲದ ಒಳ್ಳೆಯತನ ಇರುವ ರೆಸಿಪಿ. ನೋಡಿ ಫ್ರೆಂಡ್ಸ್, ನಮ್ಮ ರಾಗಿ ಚಾಕೋಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೇಮ್ ಅಂಗಡಿಯಿಂದ ತಂದಿರೋ ಥರನೇ ಇದೆ. ಹಾಲಲ್ಲಿ ಹಾಕೊಂಡು ತಿಂದು ಸೂಪರಾಗೇ ಇರುತ್ತೆ. ಹಾಗೆ ತೆಳುವಾಗಿ ಲಟ್ಟಿಸಿ ಮಾಡ್ಕೊಂಡಿರೋ ಚಾಕೋಸ್ ಹಾಗೆ ತಿನ್ನೋದಕ್ಕೂ ಸಖತ್ ಕ್ರಂಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.